ಬಿತ್ತಾ ಇಲ್ಲ ಸ್ವಚ್ಛ ಭಾರತ್ ಪಿಂಪಲ್ ಆಗಿದೆ ಗೈಸ್. ಟೀ ಕುಡ್ದು ಪಿಂಪಲ್ ಆಗಿದೆ, ಮತ್ತೆ ಟೀ ಕುಡಿತಾ ಇದೀನಿ ಗೈಸ್, ಜಿಂಜರ್ ಟೀ. ಸೊ ನಿಮ್ಗೆ ಎಷ್ಟು ಕಷ್ಟ ಬರುತ್ತೆ ಅಷ್ಟು ಸುಖನೂ ಬರುತ್ತೆ. ಬಟ್ ನಮ್ಮ ತಲೆ ಏನು, ಕಷ್ಟದ ಮೇಲೆ ನಾವು ಏನ ಕಳ್ಕೊಂಡಿದ್ದೀವಿ ಅದ್ರ ಮೇಲೇ ನಾವು ಕಾನ್ಸಂಟ್ರೇಟ್ ಮಾಡ್ತೀವಿ. ಏನ ಪಡಿಬೇಕು ಅಂತ ಅದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡಲ್ಲ. ಇಡೀ ಹಾಕಲ್ಲ ಏನಿಲ್ಲ, ಅದಕ್ಕೆ ಇದು ತೆಗೆದು ಕಟ್ ಮಾಡಿ ಒಳಗೆ ಹಾಕಿ ನೋ ಚಾನ್ಸ್. ಹಾಯ್ ಗಾಯ್ಸ್, ವೆಲ್ಕಮ್ ಟು ನೇಹಾ ಬಸವರಾಜ್ ಯೂಟ್ಯೂಬ್ ಚಾನಲ್. ಇವತ್ತಿನ ವ್ಲಾಗ್ ಲೈಕ್ ಡೈಲಿ ವ್ಲಾಗ್ ಥರ ಇರುತ್ತೆ. ಆ್ಯಂಡ್ ನಾನು ಇವತ್ತು ಎಲ್ಲಿದ್ದೀನಿ ಈಗ ಅಂತಂದರೆ ಕರೆಂಟ್ಲಿ ಆರ್ಟ್ ಆಫ್ ಲಿವಿಂಗಲ್ಲಿದ್ದೀನಿ. ದ ಲಿವಿಂಗ್ ಆಫ್ ಆರ್ಟ್ ಸಮಥಿಂಗ್ ಏನೋ ಇದೆ ಗೈಸ್. ಆ್ಯಂಡ್ ಯಾರಿಗೆಲ್ಲ ಇದು ಏನಂತಂದರೆ ಈ ಪ್ಲೇಸ್ ತುಂಬ ಲೈಕ್ ಯೋಗ ಆಗಲಿ, ಸ್ಟ್ರೆಸ್ ರಿಲೀಫ್ ಆಗಲಿ, ಮತ್ತು ನಿಮ್ಮ ಲೈಫ್ ಮೇಲೆ ನಿಮಗೆ ಸಾಕಾಗೋಗ್ಬಿಟ್ಟಿದೆ ಅಂತ ಹಿಂಗೆಲ್ಲ ಫೀಲ್ ಆಗುತ್ತಲ್ಲ. ಸೊ ಅವರೆಲ್ಲ ಈ ಪ್ಲೇಸಲ್ಲಿ ಬಂದರೆ ಅವರು ಧ್ಯಾನ ಮಾಡೋದು, ಯೋಗ ಮಾಡೋದು, ಲೈಫ್ ಅಂದರೆ ಏನು, ಲೈಫಿದ ಮೀನಿಂಗ್ ಏನು, ನಾವು ಏನಕ್ಕೆ ಇಲ್ಲಿ ಭೂಮಿ ಮೇಲೆ ಬಂದಿದ್ದೀವಿ, ಆ್ಯಂಡ್ ನಮ್ಮ ಕಷ್ಟ ಸುಖ ಏನಿದೆ ಅದೆಲ್ಲ ದೊಡ್ಡದಲ್ಲ ಗೈಸ್. ನಮಗೆಲ್ಲ ಕಷ್ಟ ಬರ್ತಿದೆ, ಅಪ್ಪ ನಾವು ಗಿವ್ ಅಪ್ ಮಾಡಬೇಕು ಲೈಫ್ ಮೇಲೆ ಅಂತ ಇದೆಲ್ಲ ಈ ಥರ ಎಲ್ಲ ನಿಮಗೆ ಥಾಟ್ಸ್ ಬರುತ್ತೆ. ಸೊ ಲೈಫ್ ನೀವು ಅಂದ್ಕೊಂಡಂಗೆ ಅಷ್ಟು ದೊಡ್ಡದಾಗಿ, ಅಷ್ಟು ಲೈಕ್ ನೀವು ಅಂದಂಗೆ ಅಷ್ಟು ಕಷ್ಟ ಇಲ್ಲ, ಈಸಿಯಾಗಿದೆ. ಬಟ್ ಇಷ್ಟೇ, ನಿಮಗೆ ಲೈಫ್ನ ಹೇಗೆ ಬದುಕಬೇಕು ಅಂತ ನಿಮಗೆ ಗೊತ್ತಿರಲ್ಲ. ಸೊ ಹಾಗಾಗಿ ಈ ಪ್ಲೇಸ್ ಏನಿದೆ, ಈ ಪ್ಲೇಸಲ್ಲಿ ಬಂದರೆ ನಿಮಗೆ ನೀವು ಹೇಗೆ ಬದುಕಬೇಕು, ಬದುಕೋದು ಒಂದು ಟ್ರಿಕ್, ಖುಷಿಯಾಗಿ ಯಾವಾಗಲೂ ಹೇಗಿರಬೇಕು ಅಂತ ತಿಳಿಸ್ಕೊಡುತ್ತೆ. ಸೊ ಈ ವಿಡಿಯೋನ ಲಾಸ್ಟಾಗಿ ನೋಡಿ. ಆ್ಯಂಡ್ ನನ್ನ ಚಾನಲ್ಗೆ ನೀವು ಇನ್ನೂ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಬೇಗ ಹೋಗಿ ನನ್ನ ಚಾನಲ್ಗೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಗೈಸ್, ಇವಾಗ ಜಸ್ಟ್ ಒಂದು ಮೀಟಿಂಗ್ ಇತ್ತು ಇಲ್ಲಿ. ಸೊ ಮೀಟಿಂಗ್ ಮುಗಿಸ್ಕೊಂಡು ಇವಾಗ ಹೊರಡ್ತಾ ಇದ್ದೀನಿ. ಸೊ ಹಾಗೆ ಹೇಗೂ ಈ ಏರಿಯಾ ಕಡೆ ಬಂದಿದ್ದೀನಿ ಅಂದ್ಕೊಂಡು ಈ ಪ್ಲೇಸ್ನ ನಾನು ಎಕ್ಸ್ಪ್ಲೋರ್ ಮಾಡೋಣ ಅಂತ ಹೋಗ್ತಾ ಇದ್ದೀನಿ. ಆ್ಯಂಡ್ ಯಾವ ಪ್ಲೇಸಿಗೆ ನಾನು ಹೋಗ್ತಾ ಇದ್ದೀನಿ ಅಲ್ಲಿ ಫ್ರೀ ಆಫ್ ಕಾಸ್ಟ್ ಇದೆ, ಏನೂ ಟಿಕೆಟ್ ಎಂಟ್ರಿ ಫೀಸ್ ಏನೂ ಇಲ್ಲ. ಸೊ ನೀವು ಬೆಂಗಳೂರಲ್ಲಿ ಇರ್ತಾ ಇದ್ದೀರಾ ಅಂತಂದರೆ ಈ ಪ್ಲೇಸಿಗೆ ನೀವು ಹೋಗ್ಬೋದು. ತುಂಬಾ ಚೆನ್ನಾಗಿದೆ. ಸೊ ನೋಡ್ಬೋದು, ಆಲ್ರೆಡಿ ಲೈಕ್ ಲೇಟ್ ಆಗಿದೆ. ಆ್ಯಂಡ್ ಇಲ್ಲಿ ವಾಟರ್ ಶೋ ಎಲ್ಲ ಇರುತ್ತೆ ಸಾಟರ್ಡೆ ಸಂಡೇಸ್ಗಳಲ್ಲಿ. ಸೊ ಇವತ್ತು ಸಾಟರ್ಡೇನೂ ಇಲ್ಲ, ಸಂಡೇನೂ ಇಲ್ಲ. ಸೊ ಹಾಗಾಗಿ ವಾಟರ್ ಶೋ ಇರಲ್ಲ. ಬಟ್ ಸಿನ್ಸ್ ಸುಮ್ಮನೆ ಈ ಪ್ಲೇಸ್ ಹೇಗಿರುತ್ತೆ ಅಂತ ತೋರಿಸ್ತೀನಿ, ಸೊ ದಟ್ ನಿಮಗೂ ಐಡಿಯಾ ಇರುತ್ತೆ. ಸಾಟರ್ಡೆ ಸಂಡೇಸ್ಗಳಲ್ಲಿ ಬಂದರೆ ನಿಮಗೆ ಸ್ಪೆಷಲ್ ಆಗಿರುತ್ತೆ. ಆ್ಯಂಡ್ ಇದೇ ಪ್ಲೇಸ್ ದ ಆರ್ಟ್ ಆಫ್ ಲಿವಿಂಗ್. ಆ್ಯಂಡ್ ಇದು ಬಂದುಬಿಟ್ಟು ಎಂಟ್ರಿ ಗೇಟ್. ಸೊ ಇಲ್ಲಿ ಎಂಟ್ರ್ ಆಗಬೇಕು. ಆ್ಯಂಡ್ ಟಿಕೆಟ್ ಇದು ಪಾರ್ಕಿಂಗೋಸ್ಕರ ಟಿಕೆಟು 10 rupees. 2 wheeler ಇದ್ದರೆ 10 rupees. ಸೊ ದೊಡ್ಡದಾಗಿರೋ ಪಾರ್ಕಿಂಗ್ ಏರಿಯಾ ಇರುತ್ತೆ. ಆ್ಯಂಡ್ ನೀವು ಹೆಲ್ಮೆಟು ಅಲ್ಲೇ ಇಡ್ಬೋದು, ಹಾಗೇನೂ ಇಲ್ಲ, ಅಲ್ಲಿನೋ ಕಳ್ತನ ಏನಾಗಲ್ಲ. ಎಲ್ಲ ಕಡೆ ಕ್ಯಾಮ್ರಾಸ್ ಇದೆ, ಎಲ್ಲ ಸೇಫ್ ಆಗಿದೆ ಪ್ಲೇಸು. ಕಾರ್ ಥರ ಅನಿಸುತ್ತೆ, ಬಟ್ ಎಲ್ಲ ಕಡೆ ಹಿಡನ್ ಕ್ಯಾಮ್ರಾಸ್ ಇದೆ ಇಲ್ಲೆಲ್ಲ. ಸೊ ಗೈಸ್ ಬನ್ನಿ ಇವಾಗ ಒಳಗಡೆ ಹೋಗೋಣ. ಇವಾಗ ಹೋಗ್ತಾ ಇದ್ದೀವಿ. ಇಲ್ಲಿ ತುಂಬ ಕತ್ಲೆ ಇದೆ, ಸೊ ವಿಡಿಯೋ ಚೆನ್ನಾಗಿ ಬರ್ತಾಯಿಲ್ಲ. ಬನ್ನಿ ಗೈಸ್ ಒಳಗಡೆ ಹೋಗಿ ವಿಡಿಯೋ ಮಾಡ್ತೀನಿ. ಚೆನ್ನಾಗಿದೆ. ನನ್ನ ಹೀಲ್ಸ್ ಸೌಂಡ್ ಡಿಸ್ಟರ್ಬ್ ಆಗ್ತದೆ, ಸೊ ಹಾಗಾಗಿ ಮ್ಯೂಟ್ ಮಾಡ್ತೀನಿ. ಫಸ್ಟ್ ನೀವು ಸ್ಟ್ರೈಟಾಗಿ ಹೋಗಬೇಕು. ಒಳಗಡೆ ಹೋದ ತಕ್ಷಣ ನಿಮಗೆ ಇಲ್ಲಿ ನೋಡ್ಬೋದು ತುಂಬ ನಿಮಗೆ ಲಾಂಗ್ ಆಗಿ ವಾಕ್ ಮಾಡೋದಿರುತ್ತೆ. ತುಂಬ ದೊಡ್ಡದಾಗಿದೆ ಇದು ಪ್ಲೇಸ್. ಎಷ್ಟೋ ಕಿಲೋಮೀಟರ್ ಇದೆ, ಒಳಗಡೆ ನಡ್ಕೊಂಡು ಹೋಗ್ಬೇಕಾಗತ್ತೆ ನೀವು. ಆ್ಯಂಡ್ ನೋಡ್ಬೋದು ಇಲ್ಲಿ ಏನು ರೈಟ್ ಸೈಡಲ್ಲಿ ಕಾಣಿಸ್ತಾ ಇದೆ, ಇದು ಎಲ್ಲ ಬಂದ್ಬಿಟ್ಟು ಕಾರ್ ಪಾರ್ಕಿಂಗ್ ಏರಿಯಾ. ನಾವು ಆ ಕಡೆ ಬೈಕ್ ಪಾರ್ಕಿಂಗ್ ಮಾಡಿದ್ದೀವಿ. ಸೊ ಈ ಕಡೆ ಎಲ್ಲ ಇಷ್ಟೆಲ್ಲ ಏರಿಯಾ ಏನಿದೆ ಇದು ಕಾರ್ ಪಾರ್ಕಿಂಗ್ ಏರಿಯಾ. ಆ್ಯಂಡ್ ಎದುರುಗಡೆ ಏನು ಕಾಣಿಸ್ತಾ ಇದೆ ಅದು ಏನಾದರೂ ಇನ್ಫಾರ್ಮೇಷನ್ ಇಲ್ಲಿದ ಬಗ್ಗೆ ನಿಮ್ಗೆ ತಿಳ್ಕೊಬೇಕಂದ್ರೆ ಅಲ್ಲಿ ಯಾರಾದರೂ ಇರ್ತಾರೆ. ಸಿನ್ಸ್ ಲೇಟ್ ಆಗಿರೋದ್ರಿಂದ ಅಲ್ಲಿ ಯಾರೂ ಇಲ್ಲ ರಿಸೆಪ್ಷನಲ್ಲಿ. ಸೊ ಇಲ್ಲಿಂದ ನಾವು ಸ್ಟ್ರೈಟಾಗಿ ಹೋಗಬೇಕು. ಆ್ಯಂಡ್ ತುಂಬ ದೊಡ್ಡದಾಗಿದೆ ಪ್ಲೇಸು. ನೋಡ್ಬೋದು ಎಷ್ಟು ಚೆನ್ನಾಗಿ ಲೈಟ್ನಿಂಗ್ ಎಲ್ಲ ಹಾಕಿದ್ದಾರೆ. ಆ್ಯಂಡ್ ತುಂಬ ಫೋಟೋಶೂಟ್ಸ್ ಎಲ್ಲ ಮಾಡೋಕ್ಕಂತೂ ತುಂಬಾ ಚೆನ್ನಾಗಿದೆ ಈ ಪ್ಲೇಸು. ದಿ ಆರ್ಟ್ ಆಫ್ ಲಿವಿಂಗ್ ಅಂತಾರಾಷ್ಟ್ರೀಯ ಕೇಂದ್ರವು ಬೆಂಗಳೂರಿನ ಕನಕಪುರ ರಸ್ತೆಯಲ್ಲಿದೆ. ಈ ಪ್ಲೇಸ್ ಎಲ್ಲಿದೆ ಅಂತಂದ್ರೆ ಕನಕಪುರ ಮುಖ್ಯ ರಸ್ತೆ, ಬೆಂಗಳೂರು, ಕರ್ನಾಟಕ 560082. ದಿ ಆರ್ಟ್ ಆಫ್ ಲಿವಿಂಗ್ ಅಂತಾರಾಷ್ಟ್ರೀಯ ಕೇಂದ್ರದ ಸ್ಥಾಪಕರು ಜಾಗತಿಕ ಆಧ್ಯಾತ್ಮಿಕ ನಾಯಕರು ಮತ್ತು ಮಾನವೀಯವಾದಿಯೂ ಆಗಿದ್ದರು. ಶ್ರೀ ರವಿಶಂಕರ್ ಅವರು 1981ರಲ್ಲಿ ಆರ್ಟ್ ಆಫ್ ಲಿವಿಂಗ್ ಸಂಸ್ಥೆಯನ್ನು ಸ್ಥಾಪಿಸಿದರು.
ಈ ಪ್ಲೇಸ್ ಅಲ್ಲಿ ವಾಶ್ರೂಮ್ ಫೆಸಿಲಿಟಿನೂ ತುಂಬಾ ನೀಟ್ ಆಗಿದೆ. 2-3 ಕಡೆ ವಾಶ್ರೂಮ್ ಫೆಸಿಲಿಟಿ ಇದೆ. ಇದು ನೋಡ್ಬೋದು, ಇದು ಬಾಯ್ಸ್ ಮತ್ತೆ ಆ ಕಡೆ ಸಪರೇಟ್ ಆಗಿ ಗರ್ಲ್ಸ್ ವಾಶ್ರೂಮ್ ನ ಕೊಟ್ಟಿದ್ದಾರೆ. ಅಂಡ್ ತುಂಬಾ ದೊಡ್ಡದಾಗಿದೆ. ಒಂದು 30 to 40 ವಾಶ್ರೂಮ್ಸ್ ಅದ್ರ ಒಳಗಡೆ ಇತ್ತು. ಅಂಡ್ ಈ ಕಡೆ ನೋಡ್ಬೋದು ಬೋರ್ಡ್ ಹಾಕಿದ್ದಾರೆ. ಈ ಕಡೆ ವುಮೆನ್ಸ್, ಆ ಕಡೆ ಮೆನ್ಸ್ ಆಗಿದೆ. ಬೆಂಗಳೂರಿನ ಕನಕಪುರ ರಸ್ತೆಯಲ್ಲಿರುವ ಈ ಅಂತಾರಾಷ್ಟ್ರೀಯ ಕೇಂದ್ರವನ್ನು 1986ರಲ್ಲಿ ಸ್ಥಾಪಿಸಲಾಯಿತು. ಈ ಕೇಂದ್ರವನ್ನು ಸ್ಥಾಪಿಸಲು ಮುಖ್ಯ ಉದ್ದೇಶವೇನೆಂದರೆ ಆರ್ಟ್ ಆಫ್ ಲಿವಿಂಗ್ ಫೌಂಡೇಶನ್ಗೆ ಒಂದು ನೆಲೆ ಒದಗಿಸುವುದು ಮತ್ತು ಧ್ಯಾನ, ಯೋಗ ಮತ್ತು ಆಧ್ಯಾತ್ಮಿಕ ಅಭ್ಯಾಸಗಳ ಮೂಲಕ ಜನರಲ್ಲಿ ಶಾಂತಿ ಮತ್ತು ನೆಮ್ಮದಿಯನ್ನು ಮೂಡಿಸುವುದು. ಕಳೆದ ಕೆಲವು ದಿನಗಳಲ್ಲಿ ಈ ಕೇಂದ್ರವು ಜಾಗತಿಕ ಆಧ್ಯಾತ್ಮಿಕ ಕೇಂದ್ರವಾಗಿ ಬೆಳೆದಿದೆ. ಪ್ರಪಂಚದಾದ್ಯಂತ ಜನರು ಇಲ್ಲಿಗೆ ಬಂದು ಆರ್ಟ್ ಆಫ್ ಲಿವಿಂಗ್ ವಿವಿಧ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುತ್ತಾರೆ ಮತ್ತು ಅಂತಾರಾಷ್ಟ್ರೀಯ ಶಾಂತಿಯನ್ನು ಅನುಭವಿಸುತ್ತಾರೆ. ಈ ಆಶ್ರಮವು ವಿಶಾಲವಾದ ಪ್ರದೇಶದಲ್ಲಿ ಹರಡಿಕೊಂಡಿದೆ ಮತ್ತು ಸುಂದರವಾದ ಪರಿಸರವನ್ನು ಹೊಂದಿದೆ. ಇದು ಧ್ಯಾನ ಮತ್ತು ಆಧ್ಯಾತ್ಮಿಕ ಅಭ್ಯಾಸಗಳಿಗೆ ಸೂಕ್ತವಾದ ಸ್ಥಳವಾಗಿದೆ. No chance. Charging actually. Come on guys, let's go inside. ಸೊ ನಾನಿವಾಗ ವಾಶ್ರೂಮಿಗೆ ಬಂದು ಲಿಪ್ಸ್ಟಿಕ್ ಹಾಕೊಳ್ತಾ ಇದ್ದೀನಿ. ಒಂದು ಲಿಪ್ಸ್ಟಿಕ್ ಇಟ್ಕೊಂಡಿದ್ದೆ ನನ್ನ ಹತ್ರದಲ್ಲೇ. ಇಲ್ಲಿ ಒಳಗಡೆ ಫ್ರೀ ಡ್ರಿಂಕಿಂಗ್ ವಾಟರ್ ಫೆಸಿಲಿಟಿ ಕೂಡ ಇದೆ. ಇಲ್ಲಿ ತುಂಬ ನೀಟಾಗಿದೆ. ಸುಮ್ಮನೆ ಸೈಡ್ ಬ್ಯಾಗ್ ಏನು ಸೈಡಿಗೆ ಹಾಕಲ್ಲ, ಏನಿಲ್ಲ. ಅದಕ್ಕೆ ಇದು ತೆಗೆದು ಕಟ್ ಮಾಡಿ ಒಳಗೆ ಹಾಕಿ ಆಮೇಲೆ ಜಿಪ್ ಹಾಕಿ. ಇಂದು ಬೆಂಗಳೂರಿನ ಆರ್ಟ್ ಆಫ್ ಲಿವಿಂಗ್ ಅಂತಾರಾಷ್ಟ್ರೀಯ ಕೇಂದ್ರವು ಕೇವಲ ಒಂದು ಆಶ್ರಮವಾಗಿ ಉಳಿದಿಲ್ಲ, ಬದಲಾಗಿ ಇದು ಶಿಕ್ಷಣ, ಆರೋಗ್ಯ ಮತ್ತು ಸೇವಾ ಕಾರ್ಯಕ್ರಮಗಳನ್ನು ನಡೆಸುವ ಒಂದು ದೊಡ್ಡ ಸಂಸ್ಥೆಯಾಗಿ ಬೆಳೆದಿದೆ. ಇದು ಆಧ್ಯಾತ್ಮಿಕ ಅನ್ವೇಷಣೆ ಮತ್ತು ವೈಯಕ್ತಿಕ ಬೆಳವಣಿಗೆಗಾಗಿ ಒಂದು ಮಹತ್ವವನ್ನು ಕೇಂದ್ರವಾಗಿದೆ. ಸೊ ಆರ್ಟ್ ಆಫ್ ಲಿವಿಂಗ್ ಬ್ಯಾಂಗ್ಳೂರ್ ಸೆಂಟರ್ ಅಲ್ಲಿ ವೆರೈಟಿ ಆದ ಕೋರ್ಸ್ಗಳಿರುತ್ತೆ ನಿಮ್ಮ ಸ್ಟ್ರೆಸ್ ನ ಕಡಿಮೆ ಮಾಡೋದಕ್ಕೆ. ಅದರಲ್ಲಿ ಮುಖ್ಯ ಕಾರ್ಯಕ್ರಮ ಅಂದ್ರೆ ಹ್ಯಾಪಿನೆಸ್ ಪ್ರೋಗ್ರಾಮ್. ಇದು ಆರ್ಟ್ ಆಫ್ ಲಿವಿಂಗ್ ಒಂದು ಮೂಲಭೂತ ಕಾರ್ಯಕ್ರಮವಾಗಿದೆ. ಇದರಲ್ಲಿ ಸುದರ್ಶನ ಕ್ರಿಯಾ ಎಂಬ ಪ್ರಬಲವಾದ ಉಸಿರಾಟದ ತಂತ್ರವನ್ನು ಕಲಿಸಲಾಗುತ್ತದೆ. ಇದು ಒತ್ತಡವನ್ನು ಕಡಿಮೆ ಮಾಡಲು, ಮನಸ್ಸನ್ನು ಶಾಂತಿಗೊಳಿಸಲು ಮತ್ತು ಜೀವನದಲ್ಲಿ ಸಂತೋಷವನ್ನು ಹೆಚ್ಚಿಸಲು ಸಹಾಯ ಮಾಡುತ್ತದೆ ಎಂದು ಹೇಳಲಾಗುತ್ತದೆ. ಈ ಕಾರ್ಯಕ್ರಮವನ್ನು ಕನ್ನಡದಲ್ಲಿ ಕೂಡ ನಡೆಸಲಾಗುತ್ತದೆ. ಸೊ ಇಲ್ಲಿ ಒಳಗಡೆ ಹಾರ್ನ್ ಹೊಡಿಯಂಗಿಲ್ಲ ಯಾವುದೇ ವೆಹಿಕಲ್ಸ್ ಬಂದ್ರು, ಬಿಕಾಸ್ ಇದು ಪೀಸ್ ಇರೋ ಪ್ಲೇಸ್. ಸೊ ಹಾಗಾಗಿ ಇಲ್ಲಿ ನಿಮ್ಗೆ ಪಕ್ಷಿಗಳದ್ದು ಆ ತರದ್ದು ಸೌಂಡ್ ಕೇಳಿಸುತ್ತೆ. ಬಟ್ ಇಲ್ಲಿ ಯಾವುದೇ ಹಾರ್ನ್ ಲೈಕ್ ಸೌಂಡ್ ಆಗ್ಲಿ, ಜೋರಾಗಿ ಮಾತಾಡೋದಾಗ್ಲಿ ಈ ತರ ಎಲ್ಲಿ ಏನು ಕೇಳಿಸಲ್ಲ. ಅಂಡ್ ಈವನ್ ಇಲ್ಲಿ ಒಳಗಡೆ ನಿಮ್ಗೆ ಶಾಪ್ಸ್ ಕಾಣಿಸುತ್ತೆ. ಅಂಡ್ ಈವನ್ ಮೆಡಿಕಲ್ ಥಿಂಗ್ಸ್ ಇಟ್ಕೊಂಡು ಎಲ್ಲ ಸಿಗುತ್ತೆ ಆ ಶಾಪ್ ಅಲ್ಲಿ ಎಲ್ಲ. ಸೊ ತುಂಬಾನೇ ಲೈಕ್ ಯಾರಿಗಾದ್ರೂ ಏನಾದ್ರೂ ಎಮರ್ಜೆನ್ಸಿ ಇದ್ರು ಇಲ್ಲಿ ಒಳಗಡೆ ಬಂದು ನೀವು ಏನ್ ಬೇಕೋ ಎಲ್ಲ ತಗೋಬಹುದು. ಚಾಕ್ಲೇಟ್ಸ್, ಜ್ಯೂಸ್, ಜ್ಯುವೆಲ್ರೀಸ್, ಬಟ್ಟೆಗಳು ಹಿಡ್ಕೊಂಡು ಎಲ್ಲಾನೇ ಈ ಶಾಪ್ ಅಲ್ಲಿ ನಿಮ್ಗೆ A to Z ಸಿಗುತ್ತೆ. ನೋಡ್ಬೋದು ಎಷ್ಟು ದೊಡ್ಡದಾಗಿದೆ. ಅಂಡ್ ಈವನ್ ಜ್ಯುವೆಲ್ರಿ ನೋಡ್ಬೋದು, ಲೈಕ್ ಸ್ಟೋನ್ಸ್ ಜ್ಯುವೆಲ್ರೀಸ್ ಆಗ್ಲಿ, ಗೋಲ್ಡ್ ಪ್ಲೇಟಿಂಗ್ಸ್ ಆಗ್ಲಿ, ಡೈಮಂಡ್ ಪ್ಲೇಟಿಂಗ್ಸ್ ಆಗ್ಲಿ ಎಲ್ಲ ಚೆನ್ನಾಗಿದೆ. ಅಂಡ್ ಈವನ್ ನಿಮ್ಗೆ ಸ್ನಾಕ್ಸಿಗೂ ತುಂಬಾ ಚೆನ್ನಾಗಿಲ್ಲ ಎಲ್ಲ ಸಿಗುತ್ತೆ. ಸೊ ಇಲ್ಲಿ ನಿಮ್ಗೆ ಲೆಮನ್ ಜ್ಯೂಸು ಸಿಗುತ್ತೆ. ನಾನು ಸ್ವಲ್ಪ ಚಾಕ್ಲೇಟ್ಸ್ ತಗೊಂಡೆ ಇಲ್ಲಿಂದ, ಟ್ರೈ ಮಾಡೋಣ ಹೇಗಿರುತ್ತೆ ಅಂತ ಅನ್ಕೊಂಡು. ಅಂಡ್ ಈವನ್ ನೋ ಶುಗರ್ ಆಡೆಡ್ ಡಾರ್ಕ್ ಚಾಕ್ಲೇಟ್ಸ್ ಎಲ್ಲ ಸಿಗುತ್ತೆ ಇಲ್ಲಿ ನೋಡ್ಬೋದು. ಬಟ್ ಸ್ವಲ್ಪ ಕಾಸ್ಟ್ಲಿ ಆಗಿದೆ, ಪರವಾಗಿಲ್ಲ.
ಸೊ ಗೈಸ್, ನಾನು ಅವಾಗ ಹೇಳಿದೆ ಹ್ಯಾಪಿನೆಸ್ ಪ್ರೋಗ್ರಾಮ್ ಅಂತ. ಸೊ ಹ್ಯಾಪಿನೆಸ್ ಪ್ರೋಗ್ರಾಮ್ ಏನಿರುತ್ತೆ, ಫಸ್ಟ್ ಕಾರ್ಯಕ್ರಮ ಅದು ಎಲ್ಲ ಮುಗಿಸ್ಕೊಂಡಾದವರು ನೆಕ್ಸ್ಟ್ ಲೆವೆಲ್ಗೆ ಬರ್ತಾರೆ, ಅಡ್ವಾನ್ಸ್ ಮೆಡಿಟೇಷನ್ ಪ್ರೋಗ್ರಾಮ್. ಸೊ ಇದರಲ್ಲಿ ಏನಾಗುತ್ತೆ ಅಂದ್ರೆ ಆಳವಾದ ಧ್ಯಾನ ತಂತ್ರಗಳನ್ನು ಕಲಿಸಲಾಗುತ್ತದೆ. ಇದು ಭಾವನಾತ್ಮಕ ಒತ್ತಡಗಳನ್ನು ಕಡಿಮೆ ಮಾಡಲು ಮತ್ತು ಆಂತ ಆಂತರಿಕ ಶಾಂತಿಯನ್ನು ಹೆಚ್ಚಿಸಲು ಸಹಾಯ ಮಾಡುತ್ತೆ. ಅದು ಆದ್ಮೇಲೆ ಸಹಜ್ ಸಮಾಧಿ ಧ್ಯಾನ ಯೋಗ. ಇದು ಒಂದು ಸರಳ ಮತ್ತು ಸಹಜವಾದ ಧ್ಯಾನ ತಂತ್ರವಾಗಿದೆ. ಮನಸ್ಸನ್ನು ಆಳವಾಗಿ ವಿಶ್ರಾಂತಿಯ ಸ್ಥಿತಿಗೆ ಕೊಂಡೊಯ್ಯಲು ಸಹಾಯ ಮಾಡುತ್ತದೆ. ಶ್ರೀ ಶ್ರೀ ಯೋಗ ದೈಹಿಕ ಆರೋಗ್ಯ ಮತ್ತು ಮಾನಸಿಕ ನೆಮ್ಮದಿಗಾಗಿ ಯೋಗಾಸನಗಳು, ಪ್ರಾಣಾಯಾಮ ಮತ್ತು ಧ್ಯಾನವನ್ನು ಒಳಗೊಂಡಿರುವ ಸಮಗ್ರ ಯೋಗ ಕಾರ್ಯಕ್ರಮಗಳು. ಯುವಕರಿಗಾಗಿ ಕಾರ್ಯಕ್ರಮಗಳು ಕೂಡ ಇದೆ. ಪ್ರೋಗ್ರಾಮ್ಸ್ ಫಾರ್ ಯೂತ್, ಯುವಕರನ್ನು ಗಮನದಲ್ಲಿಟ್ಟುಕೊಂಡು ವಿಶೇಷವಾಗಿ ವಿನ್ಯಾಸಗೊಳಿಸಲಾದ ಕಾರ್ಯಕ್ರಮಗಳು. ಮಕ್ಕಳಿಗೆ ಮತ್ತು ಟೀನ್ಸ್ ಅವರಿಗೆ ಮೌಲ್ಯಗಳನ್ನು, ಏಕಾಗ್ರತೆಯನ್ನು ಮತ್ತು ಆತ್ಮವಿಶ್ವಾಸವನ್ನು ಬೆಳೆಸಲು ಸಹಾಯ ಮಾಡುವ ಕಾರ್ಯಕ್ರಮಗಳು. ಉದಾಹರಣೆಗೆ ಉತ್ತರ್ಷಣೆ ಯೋಗ ಮತ್ತು ಮೇಧ ಯೋಗ. ಸೈಲೆನ್ಸ್ ರಿಟ್ರೀಟ್, ಮಾತನಾಡುವುದು ಮೌನವಾಗಿಟ್ಟುಕೊಂಡು ಧ್ಯಾನ ಮತ್ತು ಆಂತರಿಕ ಚಿಂತೆಯಲ್ಲಿ ಸಮಯ ಕಳೆಯುವ ಕಾರ್ಯಕ್ರಮ. दिखा रहा था ವೆಲ್ನೆಸ್ ಪ್ರೋಗ್ರಾಂ, ಕ್ಷೇಮ ಕಾರ್ಯಕ್ರಮಗಳು. ಆರೋಗ್ಯ ಮತ್ತು ಯೋಗಕ್ಷೇಮವನ್ನು ಸುಧಾರಿಸುವ ಗುರಿಯನ್ನು ಹೊಂದಿರುವ ವಿವಿಧ ಕಾರ್ಯಕ್ರಮಗಳು. ಕಾರ್ಪೊರೇಟ್ ಪ್ರೋಗ್ರಾಮ್ಸ್, ಕೆಲಸದ ಸ್ಥಳದಲ್ಲಿ ಒತ್ತಡವನ್ನು ನಿರ್ವಹಿಸಲು ಮತ್ತು ದಕ್ಷತೆಯನ್ನು ಹೆಚ್ಚಿಸಲು ವಿನ್ಯಾಸಗೊಳಿಸಲಾಗುವ ಕಾರ್ಯಕ್ರಮಗಳು. ಗುರು ಪೂಜಾ, ಕೃತಜ್ಞತೆ ಮತ್ತು ಗೌರವವನ್ನು ವ್ಯಕ್ತಪಡಿಸುವ ಒಂದು ವಿಶಿಷ್ಟ ಕಾರ್ಯಕ್ರಮ.
ಮ್ಯಾಂಗೋ ಜಸ್ಟ್ ಇನ್ನೊಂದು ಚೂರು ಇಷ್ಟು ನಂದು ಡಬಲ್ ಕೈ ಇರಬೇಕಿತ್ತು. ಜಸ್ಟ್ ಮಿಸ್. ಬರ್ರಿ ಮಂಡಿ ಹೋಗ್ಯವ. Come with me. We are going upstairs. ಇಲ್ಲಿ ಒಂದು ರೌಂಡ್ ಆಗಿದೆ. ಇಲ್ಲಿ ಒಳಗಡೆ ಹೋಗ್ಬೋದು ಗೈಸ್, ಬಟ್ ಆಲ್ಸೋ ವೈಟ್ ಟೈಲ್ಸು, ಸೊ ಹಾಗಾಗಿ ಸ್ಲಿಪ್ಪರ್ನ ಬಿಚ್ಚೋಣ ಗೈಸ್. ಈ ಫೋಟೋ ತೆಗಿಯೋಕ್ಕೆ ಚೆನ್ನಾಗಿದೆ ಪ್ಲೇಸ್ ಇಲ್ಲಿ ನೋಡ್ಬೋದು. ನಾನಂತೂ ಫೋಟೋ ತೆಗಿತೀನಿ. ಚೆನ್ನಾಗಿದೆ ಅಲ್ಲ ಇಲ್ಲಿಂದ ಇದು ಲೊಕೇಶನ್ನು. ಆ್ಯಂಡ್ ಮೂನ್ ಕೂಡ ಇವತ್ತು ಫುಲ್ ಮೂನ್ ಇದೆ. ತುಂಬ ಪೀಸ್ ಅನಿಸ್ತದೆ ಇಲ್ಲಿ ಬಂದಮೇಲೆ. ಲೈಕ್ ನಾನು ಇಲ್ಲಿ ತುಂಬ ಜನ ಜಾಗಿಂಗ್ ಆಗಲಿ, ವಾಕಿಂಗ್ ಆಗಲಿ, ಎಕ್ಸಸೈಸ್ ಮಾಡೋಕ್ಕಾಗಲಿ, ಧ್ಯಾನ ಮಾಡೋಕ್ಕಾಗಲಿ ತುಂಬ ಜನ ಇಲ್ಲಿ ಬರ್ತಾರೆ. ಆ್ಯಂಡ್ ಮನುಷ್ಯರು ಅಂದಮೇಲೆ ಲೈಫಲ್ಲಿ ಕಷ್ಟ ಇದ್ದೇ ಇರುತ್ತೆ. ಸೊ ನಿಮ್ಗೆ ಎಷ್ಟು ಕಷ್ಟ ಬರುತ್ತೆ ಅಷ್ಟು ಸುಖನೂ ಬರುತ್ತೆ. ಬಟ್ ನಮ್ಮ ತಲೆ ಏನು, ಕಷ್ಟದ ಮೇಲೆ ನಾವು ಏನನ್ನ ಕಳ್ಕೊಂಡಿದ್ದೀವಿ ಅದ್ರ ಮೇಲೇ ನಾವು ಕಾನ್ಸಂಟ್ರೇಟ್ ಮಾಡ್ತೀವಿ. ಏನನ್ನ ಪಡಿಬೇಕು ಅಂತ ಅದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡಲ್ಲ. ಇದು ಹೇಗಾಯಿತು, ಇದು ಯಾಕಾಯಿತು ನನ್ನ ಜೊತೆ ಅನ್ನೋದ್ರಲ್ಲೇ ನಮ್ಮ ಜೀವನ ಹೋಗ್ಬಿಡುತ್ತೆ ಗೈಸ್. ಸೊ ಅದಕ್ಕೆ ಜೀವನ ಅನ್ನೋದು ಹೇಗೆ ಬದುಕಬೇಕು ಅಂತ ಇಲ್ಲಿ ಹೇಳ್ಕೊಡ್ತಾರೆ. ಏನೋ ಸ್ಟ್ರೆಸ್ ಇರಲ್ಲ, ಏನಿರಲ್ಲ. ಹಾಗಾಗಿ ನಾವು ಮಾಡ್ತೀವಿ. ಆ್ಯಂಡ್ ಇಷ್ಟು ಕಷ್ಟ ಬರೋದು ನಮ್ಮದು ಇರುತ್ತೆ, ಕಷ್ಟ ಬರುತ್ತೆ. ಆ್ಯಂಡ್ ನಾವು ಸ್ವಲ್ಪ ಅದರಿಂದ ಲೈಕ್ ಸ್ಮಾರ್ಟಾಗಿ ನಾವು ಆಚೆ ಬರ್ತೀವ, ಅಥವಾ ನಾವು ಏನೋ ಕಲ್ತ್ಕೊಂಡು ಅದನ್ನು ತೆಗೆದು ಮೂವ್ ಆನ್ ಮಾಡ್ತೀವ, ಅಥವಾ ಅಳ್ತಾ ಹಾಗೆ ನಾವು ಜೀವನ ಪೂರ್ತಿ ಹಾಗೆ ಕೂತ್ಕೋತೀವ ಅಂತ ಅದು ನಮ್ಮ ಮೇಲೆ ಬಿಟ್ಟಿರೋದು. ಬಟ್ ಎಸ್ ಗೈಸ್, ಅಳಬೇಕು. ಲೈಫ್ ಅಂದರೆ ಕಷ್ಟ ಬಂದಾಗ ಸಡನ್ ಆಗಿಬಿಟ್ಟು ಯಾರು ಒಂದು ದಿವಸ ನಾನು ಈಗ ಮರ್ತೋಗ್ಬಿಟ್ಟು ನಾನು ಏನೋ ಲೈಫ್ನ ಮತ್ತೆ ಸ್ಟಾರ್ಟ್ ಮಾಡ್ತೀನಿ ಅಂತ ಹಾಗಲ್ಲ. ಟೈಮ್ ತೊಗೊಳ್ಳಿ. ಆ ಟೈಮ್ ತೊಗೊಳ್ಳೋದೇನು ವೇಸ್ಟ್ ಇರಲ್ಲ. 1 ತಿಂಗಳು 2 ತಿಂಗಳು 1 ವರ್ಷ, ನಾನೇ 1 ವರ್ಷದ ಮೇಲೆ ತೊಗೊಂಡಿದ್ದೀನಿ. ಸೊ ತೊಗೊಂಡಾದಮೇಲೆ ತುಂಬ ರಿಲೀಫ್ ಅನಿಸುತ್ತೆ ಆ್ಯಂಡ್ ಯು ಕ್ಯಾನ್ ಸ್ಟಾರ್ಟ್. ಡಿಲೀಟ್ ಮಾಡಲ್ಲ, ನಾನು ದೊಡ್ಡವೇ ಬೇಕಿದೆ. ಆರ್ಟ್ ಆಫ್ ಲಿವಿಂಗ್ ಆಫ್ ಆರ್ಟ್, ದ ಆರ್ಟ್ ಆಫ್ ಲಿವಿಂಗ್. ಎಸ್ ಗೈಸ್, ಮರ್ತೋಯ್ತು. ಆರ್ಟ್ ಆಫ್ ಲಿವಿಂಗ್ ಅನ್ಬೇಕಾ, ಲಿವಿಂಗ್ ಆಫ್ ಆರ್ಟ್ ಅನ್ಬೇಕಾ, ಮರ್ತೋಯ್ತು. 2 ಸರಿ ಬಂದಿದ್ದೀನಿ. ಬಟ್ ಬನ್ನಿ ಗೈಸ್, ಹೋಗೋಣ. ಗೈಸ್, ಇದು ಆಶ್ರಮ್ ಇನ್ಫಾರ್ಮೇಷನ್ ಡೆಸ್ಕ್. ಇಲ್ಲಿ ನಿಮಗೆ ಯಾವುದೇ ಮಾಹಿತಿ ಬೇಕು ಅಂತಂದರೆ ಇದು ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. So guys, this is right and this is right. So we need to put it in a ಬಿತ್ತಾ ಇಲ್ಲ. ಸ್ವಚ್ಛ ಭಾರತ್. ಫೇಮಸ್ ಅದ ಇದು ಇಲ್ಲ. ಸೊ ಗೈಸ್, ದಿಸ್ ಇಸ್ ಆಶ್ರಮ್ ಹರ್ಬ್ಸ್. ಇವರೆಲ್ಲ ಕೊಟ್ಟಿದ್ದಾರೆ ನೋಡಿ.
ಪ್ಲಾಂಟ್ ನೇಮ್ ಏನು? ಓಕೆ, ಸೊ ಇದು ಪ್ಲಾಂಟ್ಸ್ಗಳೆಲ್ಲ. ನೋಡಿ, ಅದು ಏನು ಮಾಡುತ್ತೆ, ಎದಕ್ಕೆ ಹೆಲ್ಪ್ಫುಲ್ ಇದೆ. ಇವನ್ ತುಳಸಿ, ರಾಮ ತುಳಸಿ ಇದು ಬರ್ದಿದ್ದಾರೆ ನೋಡಿ, ರಾಮ ತುಳಸಿ ಅಂತ. ಇದು ಕೃಷ್ಣ ತುಳಸಿ ಗೈಸ್, ಕೃಷ್ಣ ತುಳಸಿ. ಓ, ತುಳಸಿಯಲ್ಲೂ ಡಿಫ್ರೆಂಟ್ ತುಳಸಿಗಳಿದೆ ನೋಡಿ, ನೈಸ್. ಗೈಸ್ ಬನ್ನಿ ನೋಡೋಣ. ನಾ ಮಾಡೀನಿ, ಅವ್ರಿಗೇನೋ ರಿಪ್ಲೈ ಮಾಡೇ ಇಲ್ಲ. This is pav and bhaji. Pav bhaji. American sweet corn. ಗೈಸ್, ಇವಾಗ ಟೀ ಕುಡಿಯೋಕ್ಕೆ ಬಂದಿದ್ದೀವಿ. ಆ್ಯಂಡ್ ಮಡ್ ಕಮ್ಸ್ ಅಂತ ಹೆಸರಿದೆ ಅಲ್ಲಿ. ಸೊ ಗೈಸ್ ನೋಡಿ, ನಾನು ಬ್ಲಾಗ್ ಮಾಡ್ತಾಯಿದ್ದೀನಿ, ಲೈಟ್ ಆಫ್ ಮಾಡ್ತಾಯಿದ್ದಾರೆ. ಬಟ್ ಟೈಮ್ ಆಗಿದೆ. ಇಟ್ಸ್ ಆ್ಯಕ್ಚುಲಿ ಲೈಕ್ ಸಮಥಿಂಗ್ ಅರೌಂಡ್ 9:30 ಆಗಿದೆ. ಆ್ಯಂಡ್ ಎಲ್ಲ ಕಡೆ ಆಫ್ ಆಯಿತು. ಸೊ ಹಾಗಾಗಿ ಟೀ ಕುಡಿಯೋಕ್ಕೆ ಬಂದಿದ್ದೀವಿ. ಆ್ಯಂಡ್ ಪಿಂಪಲ್ ಆಗಿದೆ ಗೈಸ್. ಟೀ ಕುಡಿದು ಪಿಂಪಲ್ ಆಗಿದೆ. ಮತ್ತು ಟೀ ಕುಡಿತಾ ಇದ್ದೀನಿ ಗೈಸ್, ಜಿಂಜರ್ ಟೀ, ಬಿಕಾಸ್ ಐ ಆಮ್ ಅ ಟೀ ಲವರ್.